ಕೂದಲು ಉದುರುವಂತಹ ಸಮಸ್ಯೆ ತುಂಬ ಸಾಮಾನ್ಯ. ಸೊ ಈ ಕೂದಲು ಉದುರುವ ಸಮಸ್ಯೆಗೆ ಸಾಮಾನ್ಯವಾಗಿ ಸಜೆಸ್ಟ್ ಮಾಡುವಂತಹ ಟ್ರೀಟ್ಮೆಂಟ್ಸು PRP ಹಾಗೂ GFC. ಸೊ ನಿಮ್ಮ ಮನಸ್ಸಿನಲ್ಲಿ ಈ ಕ್ವಶನ್ ಇದ್ದರೆ, ನನಗೆ PRP ಸೂಟ್ ಆಗುತ್ತಾ ಅಥವಾ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ GFC ಟ್ರೀಟ್ಮೆಂಟ್ ಸೂಟ್ ಆಗುತ್ತಾ ಅನ್ನೋ ಡೌಟ್ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ನಾನು ಡಾಕ್ಟರ್ ಶಿಲ್ಪಾ ಭಟ್, ಚರ್ಮ ಮತ್ತು ಹೇರ್ ರಿಲೇಟೆಡ್ ವಿಡಿಯೋಸ್ನ ಮಾಡ್ತಾ ಇರ್ತೇನೆ. ಡರ್ಮಟಾಲಜಿಸ್ಟ್, ವಿ ಆರ್ ಸ್ಕಿನ್ ಆ್ಯಂಡ್ ಹೇರ್ ಸ್ಪೆಷಲಿಸ್ಟ್. ಸೊ ನಾನು ನಿಮಗೆ ಇವತ್ತು ಹೇರ್ ಲಾಸ್ ಟ್ರೀಟ್ಮೆಂಟ್ PRP ಮತ್ತು GFC ಬಗ್ಗೆ ತಿಳಿಸ್ಕೊಡ್ತೇನೆ. ಇದಾದಮೇಲೆ ನಿಮಗೆ ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನು ಡಿಸೈಡ್ ಮಾಡೋಕ್ಕೆ ಅನುಕೂಲ ಆಗ್ಬೋದು. ಸೊ ಫಸ್ಟ್ ಆಫ್ ಆಲ್, ಹೇರ್ ಲಾಸ್ ಟ್ರೀಟ್ಮೆಂಟ್ ಇದೆಯಲ್ಲ, ಮೇನ್ಲಿ ಒಂದು 3 ರೀತಿ ನಾವು ಮೆಡಿಸಿನ್ಸ್ನ ಯೂಸ್ ಮಾಡ್ತೇವೆ. ಒಂದು ಮಿನಾಕ್ಸಿಡಿಲ್, ಇನ್ನೊಂದು ಮಿನಾಕ್ಸಿಡಿಲ್ ಸಬ್ಸ್ಟಿಟ್ಯೂಟ್ಸು ಲೈಕ್ ಪೆಪ್ಟೈಡ್ಸು, ಆ ಥರದ ಸೀರಮ್ಸ್ ಇರ್ತವೆ. ಥರ್ಡ್ ಒನ್ ನಿಮಗೆ ಟ್ಯಾಬ್ಲೆಟ್ಸಲ್ಲಿ ಫಿನಾಸ್ಟ್ರೈಡ್ ಅಥವಾ DHT ಬ್ಲಾಕರ್ಸ್ ಕೊಡ್ತಾರೆ, ಮತ್ತು ಹೇರ್ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಸೊ ಇದರ ಹೊರತಾಗಿ ನಿಮಗೆ ಸ್ವಲ್ಪ ಬೆಟರ್ ರಿಸಲ್ಟ್ ಬೇಕಂದರೆ 2 ಮೇನ್ ಟ್ರೀಟ್ಮೆಂಟ್ಗಳನ್ನು ಆಫರ್ ಮಾಡಲಾಗುತ್ತೆ. ಮೊದಲನೇದಾಗಿ PRP ಟ್ರೀಟ್ಮೆಂಟು, ಸೆಕೆಂಡ್ ಒನ್ನು GFC ಟ್ರೀಟ್ಮೆಂಟು. ಇದ್ರ ಬಿಟ್ಟು ಈಗ ಲೇಟೆಸ್ಟ್ ಆಗಿ ಎಕ್ಸೋಸೋಮ್ಸ್ ಅಂತ ಬಂದಿದೆ, ಅದನ್ನು ನಾನು ಮುಂದೆ ಯಾವತ್ತನ್ನು ಡಿಸ್ಕಸ್ ಮಾಡ್ತೀನಿ. ಈ PRP GFC 2 ಟ್ರೀಟ್ಮೆಂಟ್ಗಳು ಏನು ಡಿಫ್ರೆನ್ಸ್ ಇವಕ್ಕೆ, ಹಾಗೂ ಕಾಸ್ಟಲ್ಲಿ ವ್ಯತ್ಯಾಸ ಇರುತ್ತೆ. ನೀವು ಕೇಳಿದರೆ PRPಗಿಂತ GFC 1.5 to 2 ಟೈಮ್ಸ್ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಸೊ ಇದು 2ರ ಮಧ್ಯೆ ಕಾಸ್ಟ್ ಡಿಫ್ರೆನ್ಸ್ ಯಾಕಿದೆ, ಹೇಗೆ ಪ್ರಿಪೇರ್ ಮಾಡ್ತಾರೆ, ಅದನ್ನು ಹೇಗೆ ಇಂಜೆಕ್ಟ್ ಮಾಡಲಾಗುತ್ತೆ, ಇದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ. ಸೊ PRP ಅಂದರೆ ಏನು? PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಈ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು ಅಂತ ಹೇಳ್ತಾರೆ. ಇದು ಏನಿದು? ಇದು ಒಂಥರ ಸ್ಮಾಲ್ ಪವರ್ ಹೌಸ್ ಇನ್ ಯೋರ್ ಬ್ಲಡ್. ಇದು ರಿಚ್ ಇನ್ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಈ ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸು ನಾರ್ಮಲಿ ನಮ್ಗೆ ಯಾವುದನ್ನು ಗಾಯ ಆದಾಗ ಅಥವಾ ಏನೇ ಟಿಶ್ಯೂ ಇಂಜುರಿ ಆದಾಗ ಪ್ಲೇಟ್ಲೆಟ್ಸ್ ಹೋಗಿ ಅಲ್ಲಿ ಪ್ಲಗ್ ಮಾಡ್ತವೆ. ಆ ಜಾಗನ ಒಂದು ಬ್ಲಡ್ ಕ್ಲಾಟ್ ಫಾರ್ಮ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಟಿಶ್ಯೂ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ PRPಯಲ್ಲಿರೋ ಇರುವಂಥ ಪ್ಲೇಟ್ಲೆಟ್ಸ್ ಇದೆಯಲ್ಲ, ಸೇಮ್ ಪ್ಲೇಟ್ಲೆಟ್ಸು, ಅವೇ ಪ್ಲೇಟ್ಲೆಟ್ಸು ನಿಮ್ಮ ಯಾವುದೇ ಗಾಯ ಹೀಲ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇದೇ ಪ್ಲೇಟ್ಲೆಟ್ಸ್ನ ಈ ಪ್ರಾಪರ್ಟಿನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಟಿಶ್ಯೂ ಹೀಲ್ ಆಗಲಿಕ್ಕೆ ಉಪಯೋಗಿಸ್ತಾ ಇದ್ರು. ಅಂದರೆ ಜಾಯಿಂಟ್ ಇಂಜುರಿ ಇದ್ದರೆ ಅದನ್ನು ಹೀಲ್ ಆಗಲಿಕ್ಕೆ, ಡೆಂಟಲ್ ಇಂಜುರೀಸು ಅಥವಾ ಡೆಂಟಲ್ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತಾಯಿದ್ರು. ಸೊ ಹಲವಾರು ರೀತಿಯ ಅಪ್ಲಿಕೇಶನ್ಸ್ ಇದೆ ಇದಕ್ಕೆ. ಈ ಮೇನ್ ಆಗಿ ನಾವು ಚರ್ಮದ ರಿಲೇಟೆಡು ಮತ್ತು ಹೇರ್ ರಿಲೇಟೆಡ್ ಆಗಿ ಹೇರ್ ಗ್ರೋತಿಗೆ ಯೂಸ್ ಮಾಡ್ತೀವಿ, ಹಾಗೂ ಸ್ಕಿನ್ ರಿಜುವಿನೇಷನ್ಗೆ ಉಪಯೋಗಿಸ್ತೀವಿ. ಸೊ ಈ PRP ಏನಿದೆ, ಇದರ ಪ್ರಿಪ್ರೇಷನ್ನು ಹಾಗೂ ಅದರ ಯುಟಿಲಿಟಿ ಇದೆ ಅಲ್ಲ, ಅದು ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಾರ್ಮಲಿ PRPನ ನಿಮ್ಮ ಬ್ಲಡ್ಡಿಂದನೇ ಪ್ರಿಪೇರ್ ಮಾಡಲಾಗತ್ತೆ. ಸೊ ನಿಮ್ಮ ಬ್ಲಡ್ಡನ್ನ ಡ್ರಾ ಮಾಡ್ತಾರೆ ಫಸ್ಟು ಸಿರಿಂಜಸಲ್ಲಿ. 8ರಿಂದ 20 ml ವರೆಗೂ ಡ್ರಾ ಮಾಡ್ತಾರೆ. ಇದು ಸೆಂಟರಿಂದ ಸೆಂಟರ್ಗೆ ವೇರಿ ಆಗುತ್ತೆ. ಈ PRP ರಿಸಲ್ಟ್ಸ್ ಕೂಡ ಒಂದು ಸೆಂಟರಿಂದ ಇನ್ನೊಂದು ಸೆಂಟರ್ಗೆ ವೇರಿ ಆಗುತ್ತೆ. ಇದು ಯಾಕಾಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಯಾಕೆಂದರೆ ಫಸ್ಟ್ ಸ್ಟೆಪ್ ಇದೆ ಅಲ್ಲ, ಬ್ಲಡ್ ಡ್ರಾ ಮಾಡೋ ಸ್ಟೆಪ್ಪಿಂದನೇ ಸ್ಟಾರ್ಟ್ ಆಗುತ್ತೆ, ಎಷ್ಟು ಅಮೌಂಟ್ ಬ್ಲಡ್ ಡ್ರಾ ಮಾಡ್ತೀವಿ ಅನ್ನುವಂಥದ್ದು. ಸೊ ನಾವು ನಾರ್ಮಲಿ ಎಷ್ಟು ಏರಿಯಾ ಬೇಕಾಗುತ್ತೆ ಇಂಜೆಕ್ಟ್ ಮಾಡಲಿಕ್ಕೆ ಅನ್ನೋದ್ರ ಮೇಲೆ ಬ್ಲಡ್ ಡ್ರಾ ಮಾಡ್ತೇವೆ. ಸೊ ಸ್ಮಾಲ್ ಏರಿಯಾ ಇದ್ದರೆ 8 to 10 ml ಡ್ರಾ ಮಾಡ್ತೀವಿ. ಸೊ ದೊಡ್ಡ ಏರಿಯಾ ಇಂಜೆಕ್ಟ್ ಮಾಡಬೇಕಂದ್ರೆ 16 to 20 ml ಡ್ರಾ ಮಾಡ್ತೀವಿ. ಸೊ ಇದನ್ನು 4 ಟೆಸ್ಟ್ ಟ್ಯೂಬ್ಗಳಲ್ಲಿ ಜನರಲಿ ಹಾಕಲಾಗುತ್ತೆ. ಸಮ್ಟೈಮ್ಸ್ ಕಡಿಮೆ ಬ್ಲಡ್ ಇದ್ದರೆ 2 ಟೆಸ್ಟ್ ಟ್ಯೂಬಲ್ಲಿ ಹಾಕ್ತೀವಿ. ಅದನ್ನು ಸೆಂಟ್ರಿಫ್ಯೂಜ್ ಅನ್ನೋ ಮಷೀನಲ್ಲಿ ಹಾಕಿಬಿಟ್ಟು ಅದು ತುಂಬ ಫಾಸ್ಟಾಗಿ ಸ್ಪಿನ್ ಆಗುತ್ತೆ. ಆವಾಗ ಪ್ಲೇಟ್ಲೆಟ್ಸು ಮಧ್ಯದಲ್ಲಿ ಬರುತ್ತೆ, ಬಫಿ ಕೋಟ್ ಅಂತ ಹೇಳ್ತೀವಿ. ಕೆಳಗಡೆ RBC ಕೂತ್ಕೊಳ್ಳುತ್ತೆ, ರೆಡ್ ಆಗಿರುತ್ತೆ. ಮೇಲ್ಗಡೆ ಯೆಲ್ಲೋ ಕಲರ್ ಪ್ಲಾಸ್ಮಾ ಕೂತ್ಕೊಂಡಿರುತ್ತೆ. ಈ ಥರ ಸಪ್ರೇಟ್ ಆಗುತ್ತೆ. ಸೊ ಆ ನಾವು ತಗೊಳ್ಳೋ ಟೆಸ್ಟ್ ಟ್ಯೂಬ್ಸಲ್ಲಿ ಒಂದು ಆ್ಯಂಟಿಕೋಯಾಗ್ಯುಲೆಂಟ್ ಇರುತ್ತೆ, ಜನರಲಿ ಆ್ಯಸಿಡ್ ಸಿಟ್ರೇಟ್ ಡೆಕ್ಸ್ಟ್ರೋಸ್ ಅಂತ ಇರುತ್ತೆ PRPಗೆ. GFCಗೆ ಸ್ಟ್ಯಾಂಡರ್ಡೈಸ್ಡ್ ಕಿಟ್ಸ್ ಬರ್ತವೆ. ಅದರಲ್ಲಿ ನಾರ್ಮಲಿ ಏನಾಗುತ್ತೆ,